ಇದು ರಚನೆಯಾಗಿ ಅಸ್ತಿತ್ವಕ್ಕೆ ಬಂದು ಹಾಡೋಕ್ಕೆ ಶುರು ಮಾಡಿ ನೀವು ಹೇಳಿದಾಗೆ ಅನೇಕ ಸವಾಲುಗಳನ್ನು ದಾಟಿ ಇವತ್ತು ಕೇಂದ್ರ ಸರ್ಕಾರದ ಮೂಲಕ ಇದಕ್ಕೊಂದು ವಿಶೇಷವಾದಂಥ ಮಾನ್ಯತೆ ಗೌರವ ಸಿಕ್ಕಿದೆ ಅಲ್ವಾ ಸರ್? ಇದರ ಇತಿಹಾಸದ ಬಗ್ಗೆ ಕೇಳಿದೆ ಆದರೆ ಖಂಡಿತವಾಗಿ. ಈಗ ಇದನ್ನು ಬರೆದವರು ಬಂಕಿಂಚಂದ್ರ ಚಟ್ಟೋಪಾಧ್ಯಾಯ ಅಂತ ಎಲ್ಲರಿಗೂ ಗೊತ್ತಿದೆ. ಚಟರ್ಜಿ ಅಂತ ಹೇಳುವಂಥದ್ದು ಅವರ ಆಂಗ್ಲೀಕರಣವಾದಂತಹ ಹೆಸರು. ಮತ್ತು ಬಹಳ ದೊಡ್ಡ ವಿದ್ವಾಂಸ, ಅನೇಕ ಭಾಷೆಗಳನ್ನ ಬಲ್ಲಂಥವರು ಮತ್ತು ಸರ್ಕಾರಿ ಸೇವೆಯಲ್ಲಿದ್ದವರು. ಆಗಿನ ಕಾಲದ ಸಿವಿಲ್ ಸರ್ವಿಸಸ್ ಪರೀಕ್ಷೆಯನ್ನು ಬರೆದು ಅವರು ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸ ಮಾಡಿದವರು. ಮ್ಯಾಜಿಸ್ಟ್ರೇಟ್ ಅಂತ ಹೇಳಿದ್ರೆ ಆಗಿನ ಕಾಲದ ಜಡ್ಜ್ ಅಂತ ಹೇಳ್ಬೋದು. ಆಮೇಲೆ ಡೆಪ್ಯೂಟಿ ಕಲೆಕ್ಟರ್ ಆಗಿ ಕೆಲಸ ಮಾಡಿದವರು. ಈಗಿನ ಕಾಲದ ನಾವು DC ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಅವರು ಕೆಲಸ ಮಾಡಿದವರು. ಅವರಿಗೆ 1872ರಲ್ಲಿ ಅವರ ವೃತ್ತಿ ಜೀವನದ ಮಧ್ಯದಲ್ಲಿ ಅವರು ಎಷ್ಟೇ ವಿದ್ವಾಂಸನಾದರೂ ಕೂಡ, ಎಷ್ಟೇ ದೊಡ್ಡ ಪದವಿಯಲ್ಲಿದ್ದರೂ ಕೂಡ, ಒಬ್ಬ ಬ್ರಿಟಿಷ್ ಅಧಿಕಾರಿಯಿಂದ ಅವರಿಗೆ ಅವಮಾನ ಆಯಿತು ಅಂತ ಒಂದು ಘಟನೆಯನ್ನು ನಾವು ನೋಡ್ತೇವೆ. ಆ ಅವಮಾನದ ನಂತರ ಅವರ ಮನಸ್ಸು ಪೂರ್ತಿಯಾಗಿ ಈ ರಾಷ್ಟ್ರೀಯತೆಯ ಕಡೆಗೆ ತುಡಿಯೋದಕ್ಕೆ ಶುರು ಮಾಡುತ್ತೆ. 1875ರಲ್ಲಿ ಅವರು ಒಂದು ಗೀತೆಯನ್ನು ಬರೀತಾರೆ, ಅದೇ ವಂದೇ ಮಾತರಂ. ಆ ಗೀತೆಯನ್ನು ಅವರು ಅವರ ಒಂದು ಪತ್ರಿಕೆ ಇತ್ತು, ಸಾಹಿತ್ಯಿಕ ಪತ್ರಿಕೆ ಬಂಗದರ್ಶನ ಅಂತ ಹೇಳಿ, ಅದರಲ್ಲಿ ಅದನ್ನು ಪ್ರಕಟ ಮಾಡ್ತಾರೆ. ಪ್ರಕಟ ಮಾಡಿ ಸುಮಾರು 7-8 ವರ್ಷಗಳಾದ ನಂತರ ಅವರು ಒಂದು ಕಾದಂಬರಿಯನ್ನು ಬರೀತಾರೆ, ಆನಂದ ಮಠ ಅಂತ ಹೇಳಿ. ಅದು 1770ರಲ್ಲಿ ನಡೆದಂತಹ ಒಂದು ಬರಗಾಲ, ಕ್ಷಾಮ ಮತ್ತು ಏನು ಈಸ್ಟ್ ಇಂಡಿಯಾ ಕಂಪನಿಯ ದೌರ್ಜನ್ಯ, ಭಾರತೀಯರ ಮೇಲೆ ಆಗ್ತಾ ಇದ್ದಂತಹ ಒಂದು ಏನು ದೌರ್ಜನ್ಯಗಳ ಬಗ್ಗೆ ಕುರಿತಾದಂತಹ ಒಂದು ಕಾದಂಬರಿಯನ್ನು ಬರೀತಾರೆ. ಆ ಕಾದಂಬರಿಯಲ್ಲಿ ಆ ಸನ್ಯಾಸಿಗಳ ಗೀತೆಯಾಗಿ ಈ ವಂದೇ ಮಾತರಂ ಸೇರ್ಕೊಳ್ಳುತ್ತೆ. ಅವರು ಗೀತೆಯನ್ನು ಪಬ್ಲಿಷ್ ಮಾಡಿದ ನಂತರ ಅದು ಕಾದಂಬರಿಯ ರೂಪದಲ್ಲಿ ಬಂದಾಗಲೂ ಕೂಡ ಅದು ಬಹಳಷ್ಟು ಬಂಗಾಳಿಗಳ ಮನಸ್ಸನ್ನು ಗೆದ್ದಿತ್ತು. ಆದರೆ ಅದಕ್ಕೊಂದು ಬಹಳ ದೊಡ್ಡ ಮಾನ್ಯತೆ ಮತ್ತು ದೊಡ್ಡ ವೇದಿಕೆ ಸಿಕ್ಕಿದ್ದು ಯಾವಾಗ ಅಂತ ಹೇಳಿದ್ರೆ, ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ಅದು ಬಂಗಾಳದಲ್ಲಿ ನಡೆದಾಗ 1896ರಲ್ಲಿ. ಆವಾಗ ರವೀಂದ್ರನಾಥ ಟಾಗೋರ್ ಅವರು ಈ ಗೀತೆಗೆ ಅವರೇ ರಾಗವನ್ನು ಸಂಯೋಜನೆ ಮಾಡಿ ಆ ಅಧಿವೇಶನದಲ್ಲಿ ಅವರು ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಅದನ್ನು ಹಾಡ್ತಾರೆ. ಅದನ್ನು ಹಾಡಿದಾಗ ಅದು ಎಲ್ಲರ ಮನಸ್ಸನ್ನ ಮುದಗೊಳಿಸುತ್ತೆ ಮತ್ತು ಎಲ್ಲರಿಗೂ ಒಂದು ರೀತಿಯ ರೋಮಾಂಚನವನ್ನು ತಂದು ಕೊಡುತ್ತೆ. ಮತ್ತು ಅವರು ಪೂರ್ತಿಯಾದ ಗೀತೆಯನ್ನು ಹಾಡಿರ್ತಾರೆ. ಆ ನಂತರ ಇದು ಒಂದು ರೀತಿಯಲ್ಲಿ ರಾಷ್ಟ್ರೀಯ ಘೋಷಣೆಯಾಗಿ, ರಾಷ್ಟ್ರೀಯ ಗೀತೆಯಾಗಿ ಇದು ಜನಮಾನಸಕ್ಕೆ ತಲುಪಿತು ಅಂತ ಹೇಳ್ಬೋದು. 1901ರಲ್ಲಿ ಮತ್ತೆ ಕಲ್ಕತ್ತಾದಲ್ಲಿ ಇನ್ನೊಂದು ಅಧಿವೇಶನ ಆದಾಗ ಅಲ್ಲೂ ಕೂಡ ಈ ಗೀತೆಯನ್ನು ಹಾಡ್ತಾರೆ. ಮತ್ತು ಇದಕ್ಕೆ ಬಹಳ ದೊಡ್ಡ ವೇದಿಕೆ ಸಿಕ್ಕಿದ್ದು ಯಾವಾಗ ಅಂದ್ರೆ 1905ರಲ್ಲಿ ನಮಗೆ ಗೊತ್ತಿದೆ, ಬಂಗಾಳ ವಿಭಜನೆ ಅಂತ ಆಯ್ತು. ಆವಾಗ ಇಡೀ ದೇಶದ ಮನಸ್ಸುಗಳು ಬಹಳ ಕ್ರುದ್ಧಗೊಂಡಿದ್ವು. ಯಾಕಂದ್ರೆ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿ. ಆವಾಗ ವಾರಣಾಸಿಯಲ್ಲಿ ಅಂದ್ರೆ ಕಾಶಿಯಲ್ಲಿ ಒಂದು ರಾಷ್ಟ್ರೀಯ ಅಧಿವೇಶನ ನಡೆಯುತ್ತೆ. ಆ ಅಧಿವೇಶನದಲ್ಲಿ ಒಂದು ಘೋಷಣೆಯನ್ನು ಮಾಡ್ತಾರೆ. ಏನಂತ ಹೇಳಿದ್ರೆ, ಇನ್ನು ಮುಂದಿನ ಎಲ್ಲ ಅಧಿವೇಶನಗಳಲ್ಲೂ ಕೂಡ, ಇನ್ನು ಮುಂದಿನ ಕಾಂಗ್ರೆಸ್ಸಿನ ಎಲ್ಲ ಸಮಾರಂಭ ಸಭೆಗಳಲ್ಲೂ ಕೂಡ ಈ ವಂದೇ ಮಾತರಂ ಗೀತೆಯನ್ನ ನಾವು ಹಾಡಬೇಕು ಅಂತ ಹೇಳಿ. ಸೊ ಅಲ್ಲಿಂದ ಪ್ರತಿಯೊಂದು ದೇಶದ ಭಾಗಗಳಲ್ಲೂ ಕೂಡ ಈ ವಂದೇ ಮಾತರಂ ಗೀತೆ ಮೊಳಗ್ತಾ ಹೋಗುತ್ತೆ. ಮಾತ್ರ ಅಲ್ಲ, 1905ರ ನಂತರ ಎಲ್ಲೆಲ್ಲಿ ಪ್ರತಿಭಟನೆಗಳಾಗ್ತಾವೋ, ಹೋರಾಟಗಳಾಗ್ತಾವೋ, ಸ್ವಾತಂತ್ರ್ಯ ಚಳವಳಿಗಳು ನಡೀತಾವೋ, ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ವಂದೇ ಮಾತರಂ ಅನ್ನುವ ಒಂದು ಗೀತೆಯನ್ನ ಹಾಡುವಂಥದ್ದು, ಅದರ ಘೋಷಣೆಯನ್ನು ಮಾಡುವಂಥದ್ದು ಇದು ಬಹಳ ವ್ಯಾಪಕವಾಗಿ ನಡೀತದೆ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ವಂದೇ ಮಾತರಂ ಅಂತ ನೀವು ಘೋಷಣೆ ಮಾಡಿದ್ರೆ ನಿಮ್ಮನ್ನು ಬಂಧಿಸ್ತೇವೆ ಅನ್ನುವ ಮಟ್ಟಕ್ಕೆ ಹೋಗುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರು ನಿದ್ದೆಗೆಡಿಸಿತ್ತು.